ಪೆನ್ಡ್ರೈವ್ ಹಗರಣದಲ್ಲಿ ಸಂತ್ರಸ್ತೆಯ ಅಪಹರಣ ಕೇಸ್ಗೆ ಸಂಬಂಧಪಟ್ಟಂತೆ ಎಚ್.ಡಿ. ರೇವಣ್ಣ ಅವರಿಗೆ ಇವತ್ತು ಕೂಡ ಜಾಮೀನು ಸಿಗಲಿಲ್ಲ. ಸರಿಸುಮಾರು 2 ಗಂಟೆಗಳ ಕಾಲ ಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡೆದಿತ್ತು. ಆದರೆ ಇವೆಲ್ಲವನ್ನು ಆಲಿಸಿದಂತಹ ಕೋರ್ಟ್ ಅರ್ಜಿಯ ವಿಲೇವಾರಿಯನ್ನ ಸೋಮವಾರಕ್ಕೆ ಮುಂದೂಡಿದೆ. ನಿನ್ನೆಯಿಂದ ಜೈಲು ಹಕ್ಕಿಯಾಗಿರುವಂತಹ ರೇವಣ್ಣ ಮತ್ತೆ 3 ದಿನ ಜೈಲಲ್ಲೇ ಕಳಿಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಪಹರಣ ಕೇಸ್ನಲ್ಲಿ ಸಿಗಲಿಲ್ಲ ಜಾಮೀನು, 3 ದಿನ ಮತ್ತೆ ಜೈಲು ಹಕ್ಕಿಯಾದ ಎಚ್.ಡಿ. ರೇವಣ್ಣ. ಸಂತ್ರಸ್ತೆ ಮಹಿಳೆ ಅಪಹರಣ ಪ್ರಕರಣದಲ್ಲಿ ಶಾಸಕ ಹಾಗೂ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಜೈಲಿನಲ್ಲಿ ಸೆರೆವಾಸ ಅನುಭವಿಸುತ್ತಿದ್ದಾರೆ. ಇದರ ಮಧ್ಯೆನೇ ಎಚ್.ಡಿ. ರೇವಣ್ಣ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದ್ರು. ಇವತ್ತು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಿತು. ಮಹಿಳೆ ಕಿಡ್ನಾಪ್ ಪ್ರಕರಣದ ವಿಚಾರಣೆ ಆರಂಭವಾಗುತ್ತಿದ್ದಂತೆ ಕೆಲ ಗಂಟೆಗಳ ಕಾಲ ವಾದ ಪ್ರತಿವಾದವನ್ನ ನ್ಯಾಯಾಧೀಶರು ಆಲಿಸಿದ್ರು. ಎಸ್ಐಟಿ ಪರವಾಗಿ ಜಾಯ್ನಾ ಕೊಠಾರಿ ವಾದ ಮಾಡಿದ್ರು. ಎಚ್.ಡಿ. ರೇವಣ್ಣ ಪರ ವಕೀಲ ಸಿ.ವಿ. ನಾಗೇಶ್ ವಾದ ಮಂಡಿಸಿದ್ರು. ಆರೋಪಿ ಜಾಮೀನಿಗೆ ಅರ್ಜಿ ಹಾಕಿದ್ದಾರೆ. ಬೇಲ್ಗೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶ ಕೊಡಿ, ವಾದ ಮಂಡನೆಗೂ ಅವಕಾಶ ನೀಡಬೇಕು ಅಂತ ಎಸ್ಐಟಿ ಪರ ವಕೀಲರು ಮನವಿ ಮಾಡಿದ್ರು. ಆಗ ನ್ಯಾಯಪೀಠ ಜಾಮೀನು ಅರ್ಜಿ ಬಗ್ಗೆ ಮಾತ್ರ ಮಾತಾಡಿ ವಾದ ಪ್ರತಿವಾದಕ್ಕೆ ಈಗ ಅವಕಾಶ ಇಲ್ಲ ಅಂತ ಹೇಳಿ ರೇವಣ್ಣ ಪರ ವಕೀಲರಿಗೆ ವಾದ ಮಾಡಲು ಅವಕಾಶ ಕೊಟ್ರು. ಆಮೇಲೆ ಸಿ.ವಿ. ನಾಗೇಶ್ ಶುರು ಮಾಡಿದ್ರು. ಸಂತ್ರಸ್ತೆಯನ್ನ ಅಪಹರಣ ಮಾಡಿದ್ರು ಅಂತಾರೆ. ಸಂತ್ರಸ್ತೆಯಿಂದ ಕೋರ್ಟ್ಗೆ ಹೇಳಿಕೆ ಕೊಡಿಸಿಲ್ಲ. 5 ದಿನದಿಂದ ಮಹಜರು ಹೆಸರಲ್ಲೇ ಕಾಲಹರಣ ಆಗ್ತಿದೆ. ಈ ಕೇಸ್ನಲ್ಲಿ ಸಂತ್ರಸ್ತೆಯನ್ನ ಒತ್ತೆ ಇಟ್ಟುಕೊಂಡಿಲ್ಲ. ಆದ್ರೂ 364 ನಡಿ ಒತ್ತೆ ಅಂತ ಕೇಸ್ ಹಾಕಿದ್ದಾರೆ. ರೇವಣ್ಣ ಹೇಳಿದ್ದಾರೆ ಅಂತ ಅಪಹರಣ ಆಗಿತ್ತಂತೆ. ಬೈಕ್ನಲ್ಲಿ ಒಬ್ಬರೇ ಕರ್ಕೊಂಡು ಹೋದ್ರು ಅಂತಿದೆ. ಬೈಕ್ನಲ್ಲಿ ಹೇಗೆ ಅಪಹರಣ ಮಾಡಲು ಸಾಧ್ಯ? 2003 ತೀಸ್ತಾ ಸೆಟಲ್ವಾಡ್ ಕೇಸ್ ತೀರ್ಪಿದೆ. ಇಂಥದ್ದೇ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪಿದೆ. ಇದು ರಾಜಕೀಯ ಪಿತೂರಿ ಅಂತ ಗೊತ್ತಾಗ್ತಿದೆ. ನನ್ನ ಕಕ್ಷಿದಾರರಿಗೆ ಜಾಮೀನು ನೀಡಬೇಕು ಅಂತ ರೇವಣ್ಣ ಪರ ಮನವಿ ಮಾಡಿದ್ರು. ಮತ್ತೆ ಎಸ್ಐಟಿ ಪರ ವಕೀಲರಾದ ಜಾಯ್ನಾ ಕೊಠಾರಿ ಸೆಕ್ಷನ್ 161 ಅಡಿ ಸಂತ್ರಸ್ತೆ ಹೇಳಿಕೆ ದಾಖಲಾಗಿದೆ. ಈ ಹೇಳಿಕೆಯಲ್ಲಿ ರೇವಣ್ಣ ಹೆಸರು ಹೇಳಿದ್ದಾರೆ. ಒತ್ತಾಯಪೂರ್ವಕವಾಗಿ ಕರ್ಕೊಂಡು ಹೋದ್ರು, ತೋಟದ ಮನೆಯಲ್ಲಿ ಕೂಡಿ ಹಾಕಿದ್ರು ಅಂದಿದ್ದಾರೆ. ಮಹಿಳೆಯ ಇಚ್ಛೆಗೆ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ. ಹೀಗಾಗಿ 364 ನಡಿ ಪ್ರಕರಣ ದಾಖಲಿಸಲಾಗಿದೆ. ಆರೋಪಿ ಪುತ್ರ ಪ್ರಜ್ವಲ್ ಹೆಸರು ಪ್ರಮುಖವಾಗಿದೆ. ಪ್ರಜ್ವಲ್ ರೇವಣ್ಣ ಕೂಡ ದೇಶ ಬಿಟ್ಟು ಹೋಗಿದ್ದಾರೆ. ಬ್ಲೂ ಕಾರ್ನರ್ ನೋಟಿಸ್ ನೀಡಿದ್ದಾರೆ ಎಸ್ಐಟಿ ಅವರು. ಸಾಕಷ್ಟು ಸಂತ್ರಸ್ತೆಯರು ಎಸ್ಐಟಿ ಸಂಪರ್ಕಿಸುತ್ತಿದ್ದಾರೆ. ಪ್ರಭಾವಿ ರಾಜಕಾರಣಿ ಅಂತ ಆರೋಪಿ ಪರ ವಕೀಲರೇ ಹೇಳುತ್ತಿದ್ದಾರೆ. ಹೀಗಾಗಿ ಜಾಮೀನು ಕೊಟ್ಟರೆ ಸಾಕ್ಷಿ ನಾಶ ಆಗಬಹುದು. ಹೀಗಾಗಿ ಆರೋಪಿಗೆ ಜಾಮೀನು ನೀಡಬಾರದು ಅಂದ್ರು. ಕೊನೆಗೆ 2 ಕಡೆ ವಾದ ಆಲಿಸಿದ ನ್ಯಾಯಾಧೀಶರು ತನಿಖಾಧಿಕಾರಿ ರಿಪೋರ್ಟ್ ಕೊಡಲು ಸೂಚಿಸಿ ಸೋಮವಾರ ಬೆಳಿಗ್ಗೆ 11:30ಕ್ಕೆ ವಿಚಾರಣೆ ಮುಂದೂಡಿಕೆ ಮಾಡಿದೆ. ಹೀಗಾಗಿ ಎಚ್.ಡಿ. ರೇವಣ್ಣಗೆ ಮತ್ತೆ 3 ದಿನಗಳ ಕಾಲ ಜೈಲೇ ಗತಿಯಾಗಿದ್ದು, ನಾಳೆ ಬಸವ ಜಯಂತಿ ಇರೋದ್ರಿಂದ ರಾಜ್ಯ ಸರ್ಕಾರಿ ರಜೆ, ಆಮೇಲೆ 2ನೇ ಶನಿವಾರ ಮತ್ತು ಭಾನುವಾರ ಕೋರ್ಟ್ ರಜೆ. ಹೀಗಾಗಿ ಎಚ್.ಡಿ. ರೇವಣ್ಣ 3 ದಿನ ಜೈಲಲ್ಲೇ ಇರಬೇಕಾಗಿದೆ. ಕಿಡ್ನಾಪ್ ಆದಂತ ಮಹಿಳೆನ ಈಗ ಕರ್ಕೊಂಬಂದು ಎಷ್ಟು ದಿನ ಆಯ್ತು? ಇಲ್ಲ 164 ಹೇಳಿಕೆ ತಗೊಂಡವ್ರ, ಇಲ್ಲ ಜಡ್ಜ್ ಮುಂದೆ ಕರ್ಕೊಂಡೋಗಿ ಇಟ್ಟಿದ್ದಾರೆ. ಯಾಕಿನ್ನೂ 5 ದಿವಸದಿಂದ ಆ ಕಿಡ್ನಾಪ್ ಆಗಿರೋ ಮಹಿಳೆನ ಇನ್ನು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿಲ್ಲ? ಅವ್ರನ್ನ ಮಾಜಾರಿ ಎಲ್ಲಿ ಮಾಡ್ಕೊಂಡು ಕರ್ಕೊಂಡ್ಬಂದ್ರು? ರೇವಣ್ಣ ಅವ್ರನ್ನ ಇನ್ನೂ 3 ದಿವಸ ಜೈಲಲ್ಲಿ ಇಡಬೇಕು. ಬಹುಶಃ ಜೂನ್ 4ನೇ ತಾರೀಕು ಆದ್ಮೇಲೆ ಈ ಸಬ್ಜೆಕ್ಟ್ ಸತ್ಯ ಹೋಗುತ್ತೆ ಅನ್ನೋ ಗೊತ್ತಿಲ್ಲ. ಬಹಳ ಇಶ್ಯೂ ಇದೆ. ನಾನೇ ಪ್ರೊಡ್ಯೂಸರು, ನಾನೇ ಡೈರೆಕ್ಟ್ರು, ನಾನೇ ಕಥಾನಾಯಕರು. ಜೈಲಲ್ಲಿ ರೇವಣ್ಣ ನೋಡಲು ಬಂದ ಜೆಡಿಎಸ್ ನಾಯಕರು. ನಿನ್ನೆ ಎಸ್ಐಟಿ ಅಧಿಕಾರಿಗಳು ರೇವಣ್ಣರನ್ನ ಸಂಜೆ 4:30 ಸುಮಾರಿಗೆ ಜೈಲಿಗೆ ಕರೆತಂದು ಬಿಟ್ಟಿದ್ರು. ರೇವಣ್ಣ ಜೈಲಿಗೆ ಎಂಟ್ರಿ ಕೊಡುತ್ತಿದ್ದಂತೆ ಜೈಲಿನ ವೈದ್ಯರಿಂದ ವೈದ್ಯಕೀಯ ತಪಾಸಣೆ ನಡೆಸಲಾಯಿತು. ಬಳಿಕ ರೇವಣ್ಣಗೆ ವಿಚಾರಣಾಧೀನ ಕೈದಿ ನಂಬರ್ 4567 ನೀಡಿ ಕ್ವಾರಂಟೈನ್ ಬ್ಯಾರಕ್ನ ಕೊಠಡಿ ನೀಡಿದ್ರು. ಸಾಮಾನ್ಯ ಕೈದಿಗಳಂತೆ ರೇವಣ್ಣ ಸೆರೆವಾಸ ಅನುಭವಿಸುತ್ತಿದ್ದು, ಇವತ್ತು ಜೈಲಲ್ಲಿ ರೇವಣ್ಣರನ್ನ ನೋಡೋಕೆ ಜೆಡಿಎಸ್ ಶಾಸಕರು ಬಂದಿದ್ರು. ಇದು ಕಾನೂನು ಏನಿದ್ರು ರೇವಣ್ಣ ಪರ ಆಗ್ತದೆ ಅಂತ ನಮಗೆ ನಂಬಿಕೆ ಇದೆ. ಸೌಹಾರ್ದತೆಯಿಂದ ಮೀಟ್ ಮಾಡ್ತಾರೆ. ಬಹುಶಃ ಈ ರೀತಿಯಾದಂಥ ಘಟನೆಗಳು ಈ ದ್ವೇಷದ ರಾಜಕಾರಣ ಯಾರಿಗೂ ಆಗಬಾರ್ದು. ಅವ್ರಿಗೆ ಒಂದು ಮಾನಸಿಕ ಸ್ಥೈರ್ಯವನ್ನ ತುಂಬುವಂತ ಒಂದು ದೃಷ್ಟಿಯಲ್ಲಿ ಮಂಜಣ್ಣವರ, ಲಿಂಗೇಶ್ ಅವರು ನಾವೆಲ್ಲ ಬಂದಂಥದ್ದು. ಅವರೊಂದು ಹೇಳಿದ್ರು, ನ್ಯಾಯಾಲಯ ಇದೆ, ಧರ್ಮ ಇದೆ, ಪ್ರಕರಣದಲ್ಲಿ ನಾನು ಇಲ್ಲ ಅಂತ ಮನಸ್ಸಿನಲ್ಲಿ ಅದು ಬಂದೇ ಬರ್ತದೆ. ಭಗವಂತ ಇದ್ದಾನೆ. ಈಗ ಸೋಮವಾರ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಅದು ನ್ಯಾಯದೇವತೆನೇ ಮುಖ್ಯ ಅಲ್ವಾ? ಅದು ನ್ಯಾಯ ದೊರಕುತ್ತೆ ಅನ್ನೋದು ಅವರ ಅಭಿಪ್ರಾಯ. ಕಿಡ್ನಾಪ್ ಕೇಸ್ನಲ್ಲಿ ಮೈಸೂರಲ್ಲಿ 4 ಬಂಧನ.
ಕಿಡ್ನಾಪ್ ಕೇಸ್ ಪ್ರಕರಣ ಚುರುಕುಗೊಳಿಸಿದ ಎಸ್ಐಟಿ ಇವತ್ತು ಮೈಸೂರಲ್ಲಿ 4ರನ್ನ ಬಂಧನ ಮಾಡಿದೆ. ರೇವಣ್ಣ ಮತ್ತು ಸತೀಶ್ ಬಾಬು ಸೇರಿ ಇದುವರೆಗೂ ಪ್ರಕರಣದಲ್ಲಿ 6 ಜನರ ಬಂಧನವಾಗಿದೆ. ಮೈಸೂರಿನಲ್ಲಿ ಜೆಡಿಎಸ್ ಮುಖಂಡರಾದ ಸುಜಯ್ ಹೆಬ್ಬಾಳು, ಕೀರ್ತಿ ಹೊಸೂರು, ಮನು ಜೊತೆಗೆ ವಕೀಲ ತಿಮ್ಮಪ್ಪ ಕೂಡ ಅರೆಸ್ಟ್ ಆಗಿದ್ದಾರೆ. ಬಂಧಿತರೆಲ್ಲರೂ ಹೊಸೂರು ಕೆಆರ್ ನಗರ ತಾಲೂಕಿನವರಾಗಿದ್ದು ಭವಾನಿ ರೇವಣ್ಣ ಸಂಬಂಧಿಕರು ಅಂತ ಗೊತ್ತಾಗಿದೆ. ಬಂಧಿತರು ಕಿಡ್ನಾಪ್ ಸಹಕಾರ ಮಾಡಿರೋ ಬಗ್ಗೆ ಕೆಲ ಸಾಕ್ಷ್ಯಗಳು ಸಿಕ್ಕಿದ್ದು ಇದರ ಆಧಾರದ ಮೇಲೆ ಎಸ್ಐಟಿ ಬಂಧಿಸಿದ್ದು ತನಿಖೆ ಕೈಗೊಂಡಿದ್ದಾರೆ. ನ್ಯೂಸ್ 18 ಕನ್ನಡ, ಬೆಂಗಳೂರು. ಇನ್ನು ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು 2 ಹೊಸ ಟ್ವಿಸ್ಟ್ಗಳು ಸಿಕ್ಕಿವೆ. ಒಂದು, ಇಡೀ ಪ್ರಕರಣವನ್ನು ಕುಮಾರಸ್ವಾಮಿಯವರು ರಾಜ್ಯಪಾಲರ ಅಂಗಳಕ್ಕೆ ತಗೊಂಡು ಹೋಗಿದ್ದಾರೆ. ಎರಡನೇದು, ಸಂತ್ರಸ್ತೆ ಕೈಯಲ್ಲಿ ಬಲವಂತವಾಗಿ ಸುಳ್ಳಿನ ಕಂಪ್ಲೇಂಟ್ ಅನ್ನ ಕೊಡಿಸಲಾಗ್ತಾ ಇದೆ ಅಂತಿದೆ ರಾಷ್ಟ್ರೀಯ ಮಹಿಳಾ ಆಯೋಗ. ಸತ್ಯ ಸುಳ್ಳಿನ ಸಮರದ ಮಧ್ಯೆ ಸಿಬಿಐಗೆ ಪ್ರಕರಣವನ್ನು ವಹಿಸಿ ಅನ್ನುವಂತಹ ಕೂಗು ಕೂಡ ಬಹಳ ಜೋರಾಗಿ ಕೇಳಿ ಬರ್ತಾ ಇದೆ. ಒಬ್ಬ ಸಿಟ್ಟಿಂಗ್ ಜಡ್ಜ್ ಅವರ ಒಂದು ಸಮ್ಮುಖದಲ್ಲೇ ಈ ತನಿಖೆ ಆಗಬೇಕು, ಇಲ್ಲ ಸಿಬಿಐ ಕೊಡಬೇಕು. ರಾಜ್ಯ ರಾಜಕಾರಣದಲ್ಲಿ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಕೇಸ್ ಭಾರೀ ಸದ್ದು ಮಾಡುತ್ತಿದೆ. ಎಸ್ಐಟಿ ತನಿಖೆ ಬಗ್ಗೆ ಜೆಡಿಎಸ್ ತಕರಾರು ಎತ್ತಿದೆ. ರಾಜ್ಯವ್ಯಾಪಿ ಪ್ರತಿಭಟನೆ ಮಾಡಿದ್ದ ಜೆಡಿಎಸ್ ಸಿಬಿಐ ತನಿಖೆಗೆ ಒತ್ತಾಯಿಸಿತ್ತು. ಇದೆಲ್ಲದರ ಮಧ್ಯೆಯೇ ರಾಜ್ಯ ಸರ್ಕಾರ ಕೇಸ್ ಆರಂಭವಾದಾಗಿಂದಲೂ ಸಿಬಿಐಗೆ ನಾವು ಕೊಡೋದಿಲ್ಲ ಎಂದೇ ಹೇಳ್ಕೊಂಡು ಬರುತ್ತಿದೆ. ರಾಜ್ಯ ಸರ್ಕಾರದ ಎಸ್ಐಟಿ ಟೀಮ್ ಪರಿಣಾಮಕಾರಿಯಾಗಿ ತನಿಖೆ ಮಾಡುತ್ತಿದೆ. ಸಿಬಿಐ ತನಿಖೆ ಬೇಡ ಅನ್ನೋದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ವಾದ. ರಾಜಕೀಯ ಹೇಳಿಕೆಗಳನ್ನ ಹೊರತುಪಡಿಸಿದ್ರೆ ಎಸ್ಐಟಿನವರು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದಾರೆ, ತನಿಖೆ ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದೆ. ಆದ್ರಿಂದ ನಾನು ಅವರಿಗೆ ಹೇಳ್ತಕ್ಕಂಥದ್ದು ಸಿಬಿಐ ಅಗತ್ಯ ಇಲ್ಲ. ರಾಜ್ಯ ಸರ್ಕಾರ ಏನೇ ನಿರ್ಧಾರ ಕೈಗೊಂಡಿದ್ದರೂ ಜೆಡಿಎಸ್ ಪಕ್ಷ ಮಾಜಿ ಸಿಎಂ ಕುಮಾರಸ್ವಾಮಿ ಮಾತ್ರ ಸರ್ಕಾರದ ವಿರುದ್ಧ ಹೋರಾಟಕ್ಕಿಳಿದಿದ್ದಾರೆ. ಜೆಡಿಎಸ್ ಕೋರ್ ಕಮಿಟಿ ಸಭೆಯಲ್ಲೂ ಕಾಂಗ್ರೆಸ್ ವಿರುದ್ಧದ ಹೋರಾಟಕ್ಕೆ ರೂಪುರೇಷೆ ಮಾಡಲಾಗಿದೆ. ಅದರ ಮೊದಲ ಭಾಗವಾಗಿ ರಾಜಭವನಕ್ಕೆ ಭೇಟಿ ನೀಡಿ ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದಾರೆ ಕುಮಾರಸ್ವಾಮಿ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ದೂರು ನೀಡಿ ಮಧ್ಯಪ್ರವೇಶಕ್ಕೆ ಒತ್ತಾಯಿಸಿದ್ದಾರೆ. ಚುನಾವಣೆ ವೇಳೆ ಅಶ್ಲೀಲ ವಿಡಿಯೋಗಳನ್ನ ವೈರಲ್ ಮಾಡಲಾಗಿದೆ. ಪ್ರಜ್ವಲ್ ರೇವಣ್ಣ ಸ್ಪರ್ಧಿಸಿರೋ ಹಾಸನದಲ್ಲೇ ಹೆಚ್ಚು ಹಂಚಲಾಗಿದೆ. ಹಾಸನದಲ್ಲಷ್ಟೇ ಅಲ್ಲ, ಎನ್ಡಿಎ ಅಭ್ಯರ್ಥಿಗಳ ಕ್ಷೇತ್ರಗಳಲ್ಲೂ ಹಂಚಿದ್ದಾರೆ. ಮಹಿಳೆಯರ ಮೇಲಿನ ದೌರ್ಜನ್ಯವನ್ನ ಜೆಡಿಎಸ್ ಪಕ್ಷ ಸಹಿಸೋದಿಲ್ಲ. ಪ್ರಜ್ವಲ್ ರೇವಣ್ಣ ವಿರುದ್ಧ ಕ್ರಮ ಕೈಗೊಂಡಿದ್ದೇವೆ. ಎಸ್ಐಟಿ ತನಿಖೆ ಪಾರದರ್ಶಕವಾಗಿಲ್ಲ. ಎಸ್ಐಟಿ ಅಧಿಕಾರಿಗಳು ಸರ್ಕಾರದ ನಿರ್ದೇಶನದಂತೆ ಕೆಲಸ ಮಾಡುತ್ತಿದ್ದಾರೆ. ವಿಡಿಯೋಗಳು ವೈರಲ್ ಆಗಿದ್ದರ ಹಿಂದೆ ಡಿಸಿಎಂ ಡಿಕೆ ಶಿವಕುಮಾರ್ ಕೈವಾಡವಿದೆ. ಬಿಜೆಪಿ ಮುಖಂಡ ದೇವರಾಜೇಗೌಡ ಪ್ರೆಸ್ ಮೀಟ್ ಮಾಡಿ ಡಿಕೆಶಿ ಕೈವಾಡದ ಬಗ್ಗೆ ಹೇಳಿದ್ದಾರೆ. ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನ ನೀಡೋ ಭರವಸೆ ಬಗ್ಗೆಯೂ ಹೇಳಿಕೊಂಡಿದ್ದಾರೆ. ಮಂಡ್ಯ ಮಾಜಿ ಸಂಸದ ಎಲ್ಆರ್ ಶಿವರಾಮೇಗೌಡ ಕೈವಾಡದ ಬಗ್ಗೆಯೂ ದೇವರಾಜೇಗೌಡ ಹೇಳಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡ, ಮಾಜಿ ಸಿಎಂ ಕುಮಾರಸ್ವಾಮಿ ಅವರನ್ನು ಕೇಸ್ನಲ್ಲಿ ಎಳೆದು ತಂದಿದ್ದಾರೆ. ಪ್ರಧಾನಿ ಮೋದಿ, ಗೃಹ ಸಚಿವ ಅಮಿತ್ ಶಾ ಅವರನ್ನು ಕೇಸ್ಗೆ ಎಳೆದು ತಂದಿದ್ದಾರೆ ಸಿಎಂ ಹಾಗೂ ಸಚಿವರು. ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಬೇಕು. ಸಿಬಿಐ ತನಿಖೆಗೆ ಸೂಚಿಸಲು ಸರ್ಕಾರಕ್ಕೆ ನಿರ್ದೇಶನ ನೀಡಬೇಕು. ಡಿಕೆ ಶಿವಕುಮಾರ್ ಮಾಸ್ಟರ್ ಮೈಂಡ್ ಆಗಿದ್ದು ಸಂಪುಟದಿಂದ ವಜಾ ಮಾಡಬೇಕು. ಸಂವಿಧಾನದ ಆರ್ಟಿಕಲ್ 154, 163 ಅಡಿ ಇರೋ ಅಧಿಕಾರ ಬಳಸಿ ಸರ್ಕಾರಕ್ಕೆ ನಿರ್ದೇಶನ ನೀಡಿ. ಇಲ್ಲಿ ಈ ಪ್ರಕರಣವನ್ನ ಇವತ್ತು ನ್ಯಾಯಯುತವಾದ ತನಿಖೆ ಆಗಬೇಕು ಅಂತಕ್ಕಂಥದ್ದು ನಮ್ಮ ಡಿಮ್ಯಾಂಡ್ ಏನಿದೆ, ಇದು ಆಗಬೇಕಷ್ಟೇ. ಅದನ್ನು ರಾಜ್ಯಪಾಲರಿಗೆ ಹೇಳಿದ್ದೇನೆ. ಅದೆಲ್ಲ ನಮ್ಮ ವಕೀಲರ ಗಮನಕ್ಕೆ ತಂದು ಇವತ್ತು ದೊಡ್ಡ ಮಟ್ಟದಲ್ಲಿ ಹೈಕೋರ್ಟೇ ತೀರ್ಮಾನ ತಗೋಬೇಕು. ಇಲ್ಲಿ ಕೊನೆಗೆ ಅಂತಿಮವಾಗಿ ನ್ಯಾಯಾಲಯವೇ ತೀರ್ಮಾನ ತಗೋಬೇಕು. ಅಲ್ಲಿ ಹೋಗಿ ನಮ್ಮ ಒಂದು ಅಹವಾಲನ್ನು ಕೊಟ್ಟು ಅಲ್ಲಿಂದ ಇಲ್ಲ ಒಬ್ಬ ಸಿಟ್ಟಿಂಗ್ ಜಡ್ಜು ಅವರ ಒಂದು ಸಮ್ಮುಖದಲ್ಲೇ ಈ ತನಿಖೆ ಆಗಬೇಕು, ಇಲ್ಲ ಸಿಬಿಐ ಕೊಡಬೇಕು. ಇದರ ಬಗ್ಗೆ ಕಾನೂನು ಒಂದು ಹೋರಾಟ ಏನು ಮಾಡಬೇಕು ಮಾಡ್ತಾರೆ. ಇನ್ನು ಪ್ರಜ್ವಲ್ ಕೇಸನ್ನ ಸಿಬಿಐ ತನಿಖೆಗೆ ಕೇಳಿದ ಕುಮಾರಸ್ವಾಮಿಗೆ ಕಾಂಗ್ರೆಸ್ ಸಚಿವರು ಟಾಂಗ್ ಕೊಟ್ಟರು. ಈಗ ಸಿಬಿಐ, ಇಡಿ, ಇನ್ಕಮ್ ಟ್ಯಾಕ್ಸು ಇವರೆಲ್ಲ ದೇಶದಲ್ಲಿ ಏನು ಮಾಡ್ತಾ ಇದ್ದಾರೆ? ವೈಟ್ ವಾಷಿಂಗ್ ಮೆಷಿನ್ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನ ಮುಚ್ಚಾಕೋದಕ್ಕೋಸ್ಕರ ಅವರಿಗೆ ಕೊಡಬೇಕಾ? ಅವರು ಇಲ್ಲಿವರೆಗೂ ಈ ನಿಜವಾದ ತಪ್ಪು ಮಾಡಿರೋರನ್ನ ಮುಚ್ಚಾಕಿರೋದು ಬಿಟ್ರೆ ಬಿಜೆಪಿ ಸರ್ಕಾರದಲ್ಲಿ ಯಾರು ತಪ್ಪಿತಸ್ಥರನ್ನ ಶಿಕ್ಷೆ ಕೊಟ್ಟಿದ್ದಾರೆ? ಇವತ್ತೇನಾದರೂ ಕರ್ನಾಟಕದಲ್ಲಿ ಸ್ವತಂತ್ರ ಬಂದ ಮೇಲೆ ಒಂದಷ್ಟು ನ್ಯಾಯ ಸಿಕ್ಕಿದ್ರೆ, ಒಂದಷ್ಟು ತನಿಖೆಯಲ್ಲಿ ಏನಾದರೂ ಸತ್ಯಾಂಶ ಹೊರಗಡೆ ಬಂದಿದ್ರೆ, ಕರ್ನಾಟಕದ ತನಿಖಾ ಸಂಸ್ಥೆಯಿಂದ ಸಿಬಿಐ ಇಲ್ಲಿವರೆಗೆ ಮಾಡಿದಂಥ ಯಾವುದೇ ತನಿಖೆನಲ್ಲೂ ಸಹ ಎಲ್ಲ ಕ್ಲೀನ್ ಚಿಟ್ ಆಗಿದ್ದಾವೆ, ಇಲ್ಲ ಮೂಲೆಗೆ ಬಿದ್ದಿದ್ದಾವೆ, ಯಾವುವೂ ಇಲ್ಲ.
ಈ ಮಧ್ಯೆ ಪೆನ್ಡ್ರೈವ್ ಕೇಸ್ ಬಗ್ಗೆ ಬಿಜೆಪಿಯೂ ಮಾಹಿತಿ ಸಂಗ್ರಹಿಸುತ್ತಿದೆ. ಬಿಜೆಪಿ ನಾಯಕರ ವಿರುದ್ಧದ ಆರೋಪದ ಬಗ್ಗೆಯೂ ವರದಿ ಸಿದ್ಧಪಡಿಸುತ್ತಿದೆ. ಡಿಕೆ ಶಿವಕುಮಾರ್ ಕೈವಾಡದ ಬಗ್ಗೆ ಸಾಕ್ಷಿಗಳ ಸಮೇತ ಕೇಂದ್ರ ಸರ್ಕಾರಕ್ಕೆ ನೀಡಲು ರಾಜ್ಯ ಬಿಜೆಪಿ ತಯಾರಿ ಮಾಡಿಕೊಳ್ಳುತ್ತಿದೆ. ಚುನಾವಣೆ ಮುಗಿದ ನಂತರವೂ ಡಿಕೆಶಿ ವಿರುದ್ಧ ಹೋರಾಟಕ್ಕೆ ಬಿಜೆಪಿ ನಿರ್ಧರಿಸಿದೆ. ಅದಕ್ಕೂ ಮುನ್ನ ರಾಜ್ಯಪಾಲರಿಗೆ ದೂರು ನೀಡಲು ಬಿಜೆಪಿ ಚಿಂತನೆ ನಡೆಸಿದೆ. ಎಸ್ಐಟಿ ತನಿಖೆ, ಸಿಬಿಐಗೆ ಆಗ್ರಹ, ರಾಜಕೀಯ ಜಟಾಪಟಿ ಮಧ್ಯೆಯೇ ಪ್ರಜ್ವಲ್ ರೇವಣ್ಣ ವಿರುದ್ಧದ ದೂರಿನ ಆರೋಪಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಸುಳ್ಳು ದೂರು ನೀಡಲು ಮಹಿಳೆಯೊಬ್ಬರ ಮೇಲೆ ಒತ್ತಡ ಹಾಕಿದ್ದರು ಎಂಬ ಮತ್ತೊಂದು ದೂರು ನೇರವಾಗಿ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಹೋಗಿದೆ. ನೇರವಾಗಿ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಮಹಿಳೆಯೊಬ್ಬರು ದೂರು ನೀಡಿದ್ದಾರೆ. ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ದೂರು ನೀಡಿರೋ ಮಹಿಳೆ ಮಾಡಿರೋ ಆರೋಪಗಳು ಇಡೀ ಕೇಸ್ಗೆ ಟ್ವಿಸ್ಟ್ ನೀಡುತ್ತಿದೆ. ಪ್ರಜ್ವಲ್ ವಿರುದ್ಧ ಸುಳ್ಳು ದೂರು ಕೊಡುವಂತೆ ಒತ್ತಡ ಹೇರಲಾಗುತ್ತಿದೆ. ಪೊಲೀಸರೆಂದು ಹೇಳಿಕೊಂಡು ಬಂದ ಮೂವರಿಂದ ಒತ್ತಡ ಹಾಕ್ತಿದ್ದಾರೆ. ಸಿವಿಲ್ ಡ್ರೆಸ್ನಲ್ಲಿ ಬಂದಿದ್ದ ಮೂವರು ಬೆದರಿಕೆ ಹಾಕ್ತಿದ್ದಾರೆ. ಬೇರೆ ಬೇರೆ ಫೋನ್ ನಂಬರ್ಗಳಿಂದ ನಿರಂತರವಾಗಿ ಫೋನ್ಗಳು ಬರುತ್ತಿವೆ. ಪ್ರಜ್ವಲ್ ವಿರುದ್ಧ ದೂರು ನೀಡುವಂತೆ ಬೆದರಿಕೆ ಹಾಕ್ತಿದ್ದಾರೆ. ನನ್ನ ಕುಟುಂಬಕ್ಕೆ ರಕ್ಷಣೆ ನೀಡಬೇಕು ಎಂದು ಮಹಿಳೆ ದೂರು ನೀಡಿರುವ ಬಗ್ಗೆ ರಾಷ್ಟ್ರೀಯ ಮಹಿಳಾ ಆಯೋಗ ಮಾಹಿತಿ ನೀಡಿದೆ. ಅಷ್ಟೇ ಅಲ್ಲ, ಆನ್ಲೈನ್ನಲ್ಲಿ ದೂರು ನೀಡಿರೋ 700 ಮಂದಿಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ ಎಂದು ಮಾಧ್ಯಮ ಪ್ರಕಟಣೆಯಲ್ಲಿ ಮಹಿಳಾ ಆಯೋಗ ಸ್ಪಷ್ಟನೆ ನೀಡಿದೆ. ಇದಕ್ಕೆ ಪೂರಕ ಎಂಬಂತೆಯೇ ಇತ್ತು ಬೆಳಿಗ್ಗೆ ಕುಮಾರಸ್ವಾಮಿ ಆಡಿದ್ದ ಮಾತು. ಕಿಡ್ನಾಪ್ ಆಗಿರ್ತಕ್ಕಂಥ ಹೆಣ್ಮಗಳೇನಿದ್ದಾರೆ ಮಹಿಳೆ, ಅವ್ರ ಫ್ಯಾಮಿಲಿ ಅವ್ರನ್ನ ಕರ್ಕೊಂಬಂದು ಇಟ್ಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿ, ಆ ಮಾಹಿತಿ ಹೇಳಿದ್ದೇನೆ. ಈಗ ಕಿಡ್ನಾಪ್ ಆದಂಥ ಮಹಿಳೆನ ಈಗ ಕರ್ಕೊಂಬಂದು ಎಷ್ಟು ದಿನ ಆಯಿತು? ಇಲ್ಲ 164 ಹೇಳಿಕೆ ತಗೊಂಡವ್ರ, ಇಲ್ಲ ಜಡ್ಜ್ ಮುಂದೆ ಕರ್ಕೊಂಡೋಗಿ ಇಟ್ಟಿದ್ದಾರೆ. ಯಾಕಿನ್ನೂ 5 ದಿವಸದಿಂದ ಆ ಕಿಡ್ನಾಪ್ ಆಗಿರೋ ಮಹಿಳೆನ ಇನ್ನೂ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿಲ್ಲ. ಈ ಮಧ್ಯೆ ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆಯನ್ನ ಸೋಮವಾರಕ್ಕೆ ಮುಂದೂಡಿದೆ ಕೋರ್ಟ್. ತನಿಖಾಧಿಕಾರಿ ವರದಿ ಸಲ್ಲಿಸದ ಕಾರಣಕ್ಕೆ ಸೋಮವಾರ ಸಲ್ಲಿಸಲು ಎಸ್ಐಟಿ ಪರ ವಕೀಲರಿಗೆ ಸೂಚನೆ ನೀಡಿ ವಿಚಾರಣೆ ಮುಂದೂಡಿದೆ. ಹಾಗಾಗಿ ಇನ್ನೂ 3 ದಿನಗಳ ಕಾಲ ರೇವಣ್ಣ ಪರಪ್ಪನ ಅಗ್ರಹಾರದಲ್ಲೇ ಕಳೆಯಬೇಕಾದ ಅನಿವಾರ್ಯತೆ ಎದುರಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಲೋಕಸಭೆಯ ಪ್ರಚಾರ ಕಣದಲ್ಲಿ ಮುಸ್ಲಿಂ ಮೀಸಲಾತಿಯನ್ನ ತೆಗಿತೀವಿ, ಕಾಂಗ್ರೆಸ್ನವರು ಬಂದರೆ ಮುಸಲ್ಮಾನರಿಗೆ ಮೀಸಲಾತಿಯನ್ನು ಕೊಡ್ತಾರೆ, ಮುಸಲ್ಮಾನರಿಗೆ ದೇಶದ ಆಸ್ತಿಯನ್ನು ಹಂಚೋದಕ್ಕೆ ಅವರು ಹೊರಟಿದ್ದಾರೆ ಅಂತೆಲ್ಲ ಭಾರತೀಯ ಜನತಾ ಪಕ್ಷದವರು ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ಆರೋಪ ಪ್ರತ್ಯಾರೋಪಗಳ ನಡುವೆನೇ ಇವತ್ತು ಮತ್ತೊಂದು ವರದಿ ಬಂದಿದೆ. ಇದು ಮೋದಿ ಸರ್ಕಾರಕ್ಕೆ ಸಲ್ಲಿಕೆಯಾಗಿರುವಂತಹ ವರದಿ, ಧರ್ಮಾಧಾರಿತವಾದ ಜನಸಂಖ್ಯೆಗೆ ಸಂಬಂಧಿಸಿರುವಂತಹ ವರದಿ. ಇದರಲ್ಲೂ ಕೂಡ ಹಿಂದೂ ಮತ್ತು ಮುಸಲ್ಮಾನರ ಜನಸಂಖ್ಯೆಯ ಏರಿಕೆ ಮತ್ತು ಇಳಿಕೆಯನ್ನ ತುಲನೆ ಮಾಡಲಾಗಿದೆ. ರವೀನಾ ಪೂರ್ತಿ ವರದಿಯನ್ನು ನಿಮಗೆ ತೋರಿಸ್ತೀನಿ. ದಯವಿಟ್ಟು 3 ಮಕ್ಕಳ ಹತ್ರಕ್ಕೆ ಹೋಗಿ ನೀವು. ಇಲ್ಲದೆ ಹಿಂದೂ ಸಮಾಜ ಉಳಿಯೋದಾಗೆ ನಾವು ಅಲ್ಪಸಂಖ್ಯಾತರಾಗ್ತಾ ಇದ್ದೇವಲ್ಲ, ಹಿಂದೂಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಈಗ 11 ವರ್ಷದ ಹಿಂದೆ ತೆಗೆದು ನೋಡಿದಾಗ ಆ 97 ಹೋಗಿ 79 ಆಗಿಬಿಟ್ಟಿದೆ. ನಾವು ಕಡಿಮೆ ಆಗ್ತಾ ಇದ್ದೇವೆ, ಅವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಯಾವಾಗ ಅವರ ಸಂಖ್ಯೆ ಹೆಚ್ಚಾಯ್ತೋ ಅವರು ಮತ್ತೆ ಪಾಕಿಸ್ತಾನ ಜಿಂದಾಬಾದ್ ಹೇಳುವಂತವರೇ. ಡಿಸೆಂಬರ್ 2023 ಮಂಡ್ಯದಲ್ಲಿ ಆರ್ಎಸ್ಎಸ್ ನಾಯಕ ಕಲ್ಲಡ್ಕ ಪ್ರಭಾಕರ್ ಭಟ್ ಮಂಡ್ಯದಲ್ಲಿ ಕೊಟ್ಟಿದ್ದ ಹೇಳಿಕೆ ಇದು. ಈಗ ಲೋಕಸಭಾ ಚುನಾವಣೆ ಹೊತ್ತಲ್ಲೂ ಮುಸ್ಲಿಮರ ಜನಸಂಖ್ಯೆ ಹೆಚ್ಚಾಗ್ತಿದೆ. ಕಾಂಗ್ರೆಸ್ ಗೆದ್ರೆ ಮುಸ್ಲಿಮರಿಗೆ ಮೀಸಲಾತಿ ಹೆಚ್ಚು ಮಾಡ್ತಾರೆ, ಎಸ್ಸಿ ಎಸ್ಟಿ ಒಬಿಸಿ ಮೀಸಲಾತಿ ಕಿತ್ತಾಕಿ ಮುಸ್ಲಿಮರಿಗೆ ಕೊಡ್ತಾರೆ ಎಂದಿದ್ದು ಮಂಗಳಸೂತ್ರಕ್ಕೂ ಕೈ ಹಾಕ್ತಾರೆ ಅಂತ ಮೋದಿ ವಾಗ್ದಾಳಿ ಮಾಡ್ತಾನೆ ಇದ್ದಾರೆ. देश की संपत्ति पर पहला अधिकार मुसलमानों का है. इसका मतलब ये संपत्ति इकट्ठी करके किसको बांटेंगे? जिनके ज्यादा बच्चे हैं उनको बांटेंगे. ये अर्बन नक्सल की सोच, मेरी माताओं बहनों, ये आपका मंगल सूत्र भी बचने नहीं देंगे. ಲೋಕಸಭೆ ಚುನಾವಣೆ ಹೊತ್ತಲ್ಲಿ ಮುಸ್ಲಿಂ ಮೀಸಲಾತಿ, ಮುಸ್ಲಿಮರ ಜನಸಂಖ್ಯೆ ಬಗ್ಗೆ ವಾಗ್ದಾಳಿಗಳು ನಡೆಸುತ್ತಿದ್ದ ಕೇಂದ್ರ ಸರ್ಕಾರ ಈಗ ಧರ್ಮಾಧಾರಿತ ಜನಸಂಖ್ಯಾ ವರದಿಯನ್ನ ರಿಲೀಸ್ ಮಾಡಿದೆ. ಆ ವರದಿಯ ಅಂಕಿಅಂಶಗಳು ಹೀಗಿದೆ. 65 ವರ್ಷಗಳಲ್ಲಿ ಹಿಂದೂಗಳ ಸಂಖ್ಯೆ 7.82% ಕುಸಿದಿದೆ ಅಂತ ಸಮೀಕ್ಷೆಯಲ್ಲಿದೆ. 65 ವರ್ಷಗಳಲ್ಲಿ ಮುಸ್ಲಿಮರ ಸಂಖ್ಯೆ 43.15% ಏರಿಕೆಯಾಗಿದೆಯಂತೆ. 65 ವರ್ಷಗಳಲ್ಲಿ ಕ್ರಿಶ್ಚಿಯನ್ನರ ಜನಸಂಖ್ಯೆ 5.38% ಏರಿಕೆಯಾಗಿದೆ. 65 ವರ್ಷದಲ್ಲಿ ಸಿಖ್ಖರ ಜನಸಂಖ್ಯೆ 6.58% ಏರಿಕೆಯಾಗಿದೆ ಅನ್ನೋದು ಸಮೀಕ್ಷೆ ವರದಿ. ಅಂದಹಾಗೆ 1950-2015 ಜನಸಂಖ್ಯೆ ಆಧರಿಸಿ ಈ ಸಮೀಕ್ಷೆಯನ್ನು ನಡೆಸಲಾಗಿದೆ. ಈ ಸಮೀಕ್ಷೆ ನಡೆಸಿದ್ದು ಶೇರ್ ಆಫ್ ರಿಲಿಜಿಯಸ್ ಮೈನಾರಿಟಿ ಗ್ರೂಪ್ ಅನ್ನೋ ಸಂಸ್ಥೆ. ಜಗತ್ತಿನ 167 ದೇಶಗಳಲ್ಲೂ ಧರ್ಮಾಧಾರಿತ ಜನಸಂಖ್ಯೆ ಸರ್ವೆ ಮಾಡಿದ್ದೀವಿ ಅಂತ ಸಂಸ್ಥೆ ಹೇಳಿದೆ.
ಇದೇ ಸಮೀಕ್ಷೆ ವರದಿಯಲ್ಲಿ ಭಾರತದ ಪ್ರಧಾನಮಂತ್ರಿಗಳ ಆರ್ಥಿಕ ಸಲಹಾ ಮಂಡಳಿ ಬಿಡುಗಡೆ ಮಾಡಿದೆ. ಲೋಕಸಭೆ ಚುನಾವಣೆ ಹೊತ್ತಲ್ಲಿ ಈ ಸರ್ವೆ ವರದಿ ದೇಶದಲ್ಲಿ ಒಂದು ರೀತಿ ತಲ್ಲಣವನ್ನ ಎಬ್ಬಿಸಿದೆ. ಎಲೆಕ್ಷನ್ ಹೊತ್ತಲ್ಲೇ ಯಾಕೆ ವರದಿ ಬಂತು? ಇದೆಲ್ಲ ಮೋದಿ, ಅಮಿತ್ ಶಾ ಅವರ ಕೈವಾಡ ಅನ್ನೋದು ಕಾಂಗ್ರೆಸ್ನವರ ನೇರ ಆರೋಪ. ವಿಪಕ್ಷದವರು ಏನಾದ್ರೂ ಹೇಳಿ, ಇದೇ ಸಂಸ್ಥೆ ಭಾರತದ ಅಕ್ಕಪಕ್ಕದ ದೇಶಗಳ ಜನಸಂಖ್ಯೆಯ ಏರಿಳಿತವನ್ನೂ ವರದಿ ಮಾಡಿದೆ. ಮಯನ್ಮಾರ್ ಹಿಂದೂಗಳ ಸಂಖ್ಯೆ 10% ಕುಸಿತ. ನೇಪಾಳ ಹಿಂದೂಗಳ ಸಂಖ್ಯೆ 3.60% ಕುಸಿತ. ಮಾಲ್ಡೀವ್ಸ್ ಹಿಂದೂಗಳ ಸಂಖ್ಯೆ 1.47% ಕುಸಿತ. ಬಾಂಗ್ಲಾದೇಶ ಮುಸ್ಲಿಂ ಸಂಖ್ಯೆ 18.55% ಹೆಚ್ಚಳ. ಪಾಕಿಸ್ತಾನ ಮುಸ್ಲಿಂ ಸಂಖ್ಯೆ 3.75% ಹೆಚ್ಚಳ. ಆಫ್ಘಾನಿಸ್ತಾನ ಮುಸ್ಲಿಂ ಸಂಖ್ಯೆ 0.29% ಹೆಚ್ಚಳ. ಭೂತಾನ್ ಬೌದ್ಧರ ಸಂಖ್ಯೆ 17.67% ಹೆಚ್ಚಳ. ಶ್ರೀಲಂಕಾ ಬೌದ್ಧರ ಸಂಖ್ಯೆ 5.25% ಹೆಚ್ಚಳ. ಲೋಕಸಭೆ ಚುನಾವಣೆ ಹೊತ್ತಲ್ಲಿ ಹಿಂದೂಗಳ ಮತ ಬ್ಯಾಂಕ್ ಭದ್ರಪಡಿಸಿಕೊಳ್ಳೋಕೆ ಈ ವರದಿ ಬಿಡುಗಡೆ ಆಗಿದೆ ಅನ್ನೋದು ಇಂಡಿಯಾ ಕೂಟದ ನೇರ ಆರೋಪ ಏನಾದ್ರೂ ಇರಲಿ, ಜನಸಂಖ್ಯೆಯಲ್ಲಿ ಹಿಂದೂಗಳ ಪ್ರಮಾಣ ಕಡಿಮೆ ಆಗಿರುವುದು ನಿಜ ಅನ್ನೋದು ಬಿಜೆಪಿಯವರ ಗಟ್ಟಿವಾದ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಲೋಕಸಭೆ ರಣಕಣದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಯನ್ನು ನಿಮಗೆ ತೋರಿಸ್ತೀನಿ ಚಿಕ್ಕ ಬ್ರೇಕ್ ನಂತರ. ಇನ್ನೆವರ್ ಅನ್ನೋದು ಇದನ್ನ ಎಕ್ಸಾಮ್ ನಲ್ಲಿ ನೀಟಾಗಿ ಬರೀಬೇಕು, ಇದೆಲ್ಲ ಅಡ್ವೈಸ್ ಗಳನ್ನ ಕೊಡ್ತಾ ಇರ್ತಾರೆ. ಮತ್ತೆ ಇಲ್ಲಿ ಪೋಷಕರ ಸಹಕಾರ, ಸಪೋರ್ಟ್, ಟೀಚರ್ ಸಪೋರ್ಟ್ ಕೂಡ ತುಂಬಾನೇ ಇರುತ್ತೆ. ಈ ಬಗ್ಗೆ ಮಾತಾಡೋದಕ್ಕೆ ಅಂಕಿತಾ ಬಸಪ್ಪ ಕೊನ್ನೂರು ಅವರ ಶಿಕ್ಷಕರು ಆಗಿರುವಂತಹ ಗುರುರಾಜ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಗುರುರಾಜ್ ಅವರೇ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಿಮಗೂ ಕಂಗ್ರಾಚುಲೇಷನ್ಸ್ ಹೇಳಲೇಬೇಕು, ನಿಮ್ ಸ್ಟೂಡೆಂಟ್ಸ್ ಈ ಅಚೀವ್ಮೆಂಟ್ ಮಾಡಿರೋದಕ್ಕೆ. ಅಂಕಿತಾ ಯಾವ ತರ ಸ್ಟೂಡೆಂಟ್ ಸರ್? ನಾವು ಸೈನ್ಸ್ ಸ್ಟೂಡೆಂಟ್ಸ್. ಅಂದ್ರೆ ಯಾವ ತರ ಅಂದ್ರೆ ಓದೋದ್ರಲ್ಲೆಲ್ಲ ಅಫ್ಕೋರ್ಸ್ ಮುಂದಿರ್ತಾರೆ. ಅವ್ರ ಆಕ್ಟಿವಿಟೀಸ್ ಬಗ್ಗೆ ಹೇಳೋದಾದ್ರೆ ಯಾವ ತರ ಓದ್ತಾ ಇದ್ರು? ಅಂಕಿತಾ ಅವ್ರ ಬಗ್ಗೆ ಹೇಳ್ಬೇಕಾ? ಹಾ, ಅಂಕಿತಾ ಅವರ ಯಾವಾಗ್ಲೂ ಆಕ್ಟಿವ್ ಪರ್ಸನ್, ಆಕ್ಟಿವ್ ಇದ್ಲು. ಆಮೇಲೆ ತನ್ನ ಏನಿದ್ರು ತನ್ನ ವರ್ಕ್ ಆತು, ಅಭ್ಯಾಸ ಮಾಡೋದು, ಇಷ್ಟೇ ಕೆಲಸ ಮಾಡ್ತಿದ್ಲು. ಆಮೇಲೆ ಟೀಚರ್ಗೆ ಏನಾದ್ರು ಸಮಸ್ಯೆ ಇತ್ತು ಅಂತಂದ್ರೆ ಡೈರೆಕ್ಟ್ ಆಗಿ ಟೀಚರ್ನ ಬಂದು ಕೇಳ್ತಿದ್ಲು. ಆಮೇಲೆ ಟೈಮಿಗೆ ಬಹಳ ಬೆಲೆ ಕೊಡ್ತಿದ್ಲು. ಪ್ರೀಶಿಯಸ್ ಟೈಮ್ ಮಾಡ್ತಿದ್ಲು. ಆಮೇಲೆ ಪ್ರತಿನಿತ್ಯ ಒಂದು 4 hours ಮಾತ್ರ ನಿದ್ದೆ ಮಾಡ್ತಿದ್ಲು. ಉಳಿದೆಲ್ಲ ಅಭ್ಯಾಸ ಮಾಡ್ತಿದ್ಲು. ಈಗ ಟೀಚರ್ಸ್ಗೂ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಇಂಥ ಸ್ಟೂಡೆಂಟ್ಸ್ ಮೇಲೆ, ಬಟ್ ಪ್ರೆಷರ್ ಹಾಕಕ್ ಹೋಗ್ಬಾರ್ದು. ನಿಮ್ ನಿರೀಕ್ಷೆಗಳು ಏನಿತ್ತು ಅಂಕಿತಾ ಮೇಲೆ? ನಿರೀಕ್ಷೆ ಅನ್ನಕೇನು ಅವ್ರು ಸ್ಟಡಿ ಮಾಡೋದ್ರ ಮೇಲೆ ನಾವು ಔಟ್ ಆಫ್ ಔಟ್ ಮಾಡ್ತಾಳ ಅಂತ ಕನ್ಫರ್ಮ್ ಇತ್ತು ನಮ್ಗೆ. ಹೌದಾ? ಓಕೆ. ಹೌದು, ಯಾಕಂದ್ರೆ ಮಾಡ್ತೀನಿ, ನಾವು ಅವ್ರಿಗೆ ಕಾಡಿಸ್ತಾ ಇದೀವಿ, ನೀನೇನ್ ಆಗಲ್ಲ, ನೀನೇನ್ ಮಾಡಲ್ಲ ಅಂತ ಹೇಳಿ ಅದನ್ನ ಅವಳು ಪಾಸಿಟಿವ್ ಆಗಿ ತಗೊಂಡು ಮಾಡಿದ್ರು, ಚಾಲೆಂಜ್ ಕಾಲ್ ಎಳಿಯೋ ತರ ಹೇಳ್ತಾ ಇದ್ರಿ ನಿನ್ನ ಹತ್ರ ಆಗಲ್ಲ ಅಂತ. ಆಗ ಏನ್ ಹೇಳ್ತಿದ್ರು ಅಂಕಿತಾ? ಅಂದ್ರೆ ಕಾಡಿಸ್ತಿದ್ದೆ, ಸರ್ ಏನ್ ಎಷ್ಟಾಗತ್ತೆ ಆಗತ್ತೆ, ಅದೇವ್ರಿಗೆ ಬಿಟ್ಟಿದ್ದು, ನಾನು ಎಷ್ಟು ಸ್ಟಡಿ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಟೀಚರ್ ಸಪೋರ್ಟ್ ಜೊತೆಗೆ ಪೇರೆಂಟ್ಸ್ ಸಪೋರ್ಟ್ ಎಲ್ಲ ಹೆಂಗಿತ್ತು ಸರ್ ಅವಳಿಗೆ? ಪೇರೆಂಟ್ಸ್ ಅವರು ಮಂತ್ಲಿ ಬಂದು ಹೇಳ್ತಿದ್ರು, ಟೀಚರ್ಸ್ ಭೇಟಿ ಆಗ್ತಿದ್ರು, ಅವ್ರ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ಕೇಳ್ತಿದ್ರು. ಅವ್ರು ಕೇಳಿದಾಗ ನಾವು ಅವ್ರ ಪರ್ಫಾರ್ಮೆನ್ಸ್, ಅವ್ರು ಬಂದಂತ ಟೆಸ್ಟ್ ಪೇಪರು ಇವನ್ನೆಲ್ಲ ಅವ್ರಿಗೆ ತೋರಿಸಿ ಕೊಡ್ತಿದ್ವಿ. ಅವರೆಲ್ಲ ಖುಷಿ ಆಗ್ತಿದ್ರು. ಈಗ ನೀವ್ ಇನ್ನೊಂದು ಖುಷಿ ಪಡ್ಬೇಕು, ರಾಜ್ಯದ ಏಕೈಕ ಸ್ಟೂಡೆಂಟ್ ಇವರು 625ಕ್ಕೆ 625 ತಗೊಂಡಿರೋದು. ಹೌದು ಮೇಡಮ್, ಹೌದು. ಸ್ಕೂಲಲ್ಲೆಲ್ಲ ಹೆಂಗಿದೆ ಇದಕ್ಕೆ ರಿಯಾಕ್ಷನ್? ಈ ತರ ರಿಸಲ್ಟ್ ಬಂದ್ಮೇಲೆ, ಅವ್ರ ಹೆಸರೆಲ್ಲ ಅನೌನ್ಸ್ ಆದ್ಮೇಲೆ ಈಗ ಸಿಕ್ಕಾಪಟ್ಟಿ ಜನ ಬರ್ತಾ ಇದೆ ಮೇಡಮ್. ಈಗ ಮೀಡಿಯಾದವರು ಕೂಡ ಬಂದಿದ್ದಾರೆ, ಎಲ್ಲ ತುಂಬಾ ಖುಷಿ ಆಗ್ತಾ ಇದೆ. ಒಂದು ಹಬ್ಬದ ವಾತಾವರಣ ನಮ್ಮ ಸ್ಕೂಲಲ್ಲಿ ಈಗ ಬಂದಿದೆ. ಸೊ ನಿಮ್ ಸ್ಕೂಲಲ್ಲಿ ಎಷ್ಟು ರಿಸಲ್ಟ್ ಬಂದಿದೆ ಸರ್ ಈ ಸಲ? ಎಷ್ಟು ಪರ್ಸೆಂಟೇಜ್ ರಿಸಲ್ಟ್ ಇನ್ನೂ ನೋಡ್ತಾ ಇದೀವಿ ಮೇಡಮ್, ಇನ್ನು ತೆಗಿಬೇಕಾಗಿದೆ. ಇನ್ ಸೆಕೆಂಡ್ ಹೈಯೆಸ್ಟ್ ಯಾರು ಅಂತ ಏನಾದ್ರು ಗೊತ್ತಾಯ್ತಾ ನಿಮ್ ಸ್ಕೂಲಲ್ಲಿ? ಈಗ ಇನ್ನೂ ಗೊತ್ತಾಗಿಲ್ಲ ಮೇಡಮ್. ಪ್ರಿನ್ಸಿಪಾಲ್ ಅದನ್ನೆಲ್ಲ ಮಾಡ್ತಾ ಇದ್ದಾರೆ, ಅವರು ಬೆಂಗಳೂರಿಗೆಲ್ಲ ಹೋಗಿದ್ದಾರೆ. ಓಕೆ, ಅದು ನಾವು
ವೀರೇಂದ್ರ ರಣಕಾಳ್ಗೆ ಮತ್ತೆ ಸ್ವಾಗತ. ಭಾರತೀಯರ ವಿಚಾರದಲ್ಲಿ ಜನಾಂಗೀಯ ನಿಂದನೆಯಂತಹ ಹೇಳಿಕೆಯನ್ನು ಕೊಟ್ಟಿದ್ದಂತಹ ಸ್ಯಾಮ್ ಪಿತ್ರೋಡಾ ಕಾಂಗ್ರೆಸ್ಗೆ ರಾಜೀನಾಮೆಯನ್ನೇನೋ ಕೊಟ್ಟಿದ್ದಾನೆ. ಆದರೆ ಪಿತ್ರೋಡಾ ಕೊಟ್ಟಿರುವಂತಹ ಹೇಳಿಕೆ ಈಗ ಕಾಂಗ್ರೆಸ್ಗೂ ಕೂಡ ದೊಡ್ಡ ಡ್ಯಾಮೇಜ್ ಅನ್ನ ತಂದಿಟ್ಟಿದೆ. ಮತ್ತೊಂದು ಕಡೆ ಚುನಾವಣಾ ಅಖಾಡದಲ್ಲಿ ಹೈದರಾಬಾದ್ನಲ್ಲಿ ಭಾರತೀಯ ಜನತಾ ಪಕ್ಷದ ಮಹಿಳಾ ಮಣಿಗಳು 15 ಸೆಕೆಂಡ್ಗಳ ಸವಾಲನ್ನು OIC ಸಹೋದರರಿಗೆ ಹಾಕಿದ್ದಾರೆ. ಇದು ಕೂಡ ಮತ್ತೊಂದು ವಾಕ್ಯುದ್ಧಕ್ಕೆ ಕಾರಣ ಆಗಿದೆ. ಲೋಕಸಭೆ ಚುನಾವಣೆಯ 4ನೇ ಹಂತದ ಕ್ಯಾಂಪೇನ್ನಲ್ಲಿ ಇವತ್ತು ಏನೇನು ನಡೆದಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಭಾರತೀಯರು ಚೀನಾ ಆಫ್ರಿಕಾದವರಂತೆ ಕಾಣ್ತಾರೆ. ಜನಾಂಗೀಯ ಹೇಳಿಕೆ ಬೆನ್ನಲ್ಲೇ ಪಿತ್ರೋಡಾ ರಾಜೀನಾಮೆ. Where people on east look like Chinese, people on west look like Arab, people on north look like maybe white, and people in south look like Africa. ಭಾರತೀಯರ ಬಗ್ಗೆ ಜನಾಂಗೀಯ ಹೇಳಿಕೆ ಕೊಟ್ಟು ವಿವಾದ ಮೈಮೇಲೆ ಎಳೆದುಕೊಂಡ ಬೆನ್ನಲ್ಲೇ ಭಾರತೀಯ ಸಾಗರೋತ್ತರ ಕಾಂಗ್ರೆಸ್ ಅಧ್ಯಕ್ಷ ಸ್ಯಾಮ್ ಪಿತ್ರೋಡಾ ರಾಜೀನಾಮೆ ಕೊಟ್ಟಿದ್ದಾರೆ. ಇದು ಕಾಂಗ್ರೆಸ್ಗೆ ಇರುಸು ಮುರಿಸು ತಂದಿದ್ರೆ ಬಿಜೆಪಿ ನಾಯಕರಿಗೆ ಭರ್ಜರಿ ಅಸ್ತ್ರ ಕೊಟ್ಟಂತಾಗಿದೆ. ಗಾಂಧಿ ಕುಟುಂಬ ಇಟಾಲಿಯನ್ DNA ಅಂದ್ರೆ ಯೋಗಿ ಆದಿತ್ಯನಾಥ್ ಕಾಂಗ್ರೆಸ್ನವರ ಜೊತೆ ಸ್ಯಾಮ್ ಪಿತ್ರೋಡಾ ದೇಶದ ಕ್ಷಮೆ ಕೇಳಲಿ ಅಂದ್ರು. राहुल गांधी इटालियन है तो इसलिए हम सब पे ये थोप दिया गया है. कोई जो साउथ इंडियन से है वो अफ्रीकन है, कोई अरब है. किस लिए? क्योंकि सोनिया गांधी और राहुल गांधी और प्रियंका गांधी इटालियन, उनकी जो बेसिक DNA है वो इटालियन है. इसीलिए वो सारे भारतवर्ष पे किसी तरह की अंतर्राष्ट्रीय एक आइडेंटिटी थोप रहे हैं. सैम पित्रोदा अपनी बुद्धि अपने पास ही रखें. उन जैसे बुद्धिमान लोग कांग्रेस के लिए मुबारक हो. भारतवासी राष्ट्र और राम को एक दूसरे के पूरक मानते हैं. ये कांग्रेस के बुद्धिदाता हैं. कांग्रेस पार्टी को स्वयं के उन कृत्यों के लिए जो आज सैम पित्रोदा के मुंह से बुलवा रही है, इसके लिए देश की जनता से माफी मांगनी चाहिए. ಭಾರತೀಯರ ಬಗ್ಗೆ ಜನಾಂಗೀಯ ಹೇಳಿಕೆ ಕೊಟ್ಟ ಸ್ಯಾಮ್ ಪಿತ್ರೋಡಾ ಕಾಂಗ್ರೆಸ್ ಬಿಟ್ಟಾಯ್ತು. ಆದ್ರೂ ಪಿತ್ರೋಡಾ ಮಾತಲ್ಲಿ ತಪ್ಪಿಲ್ಲ ಅಂತಿದ್ದಾರೆ ಕಾಂಗ್ರೆಸ್ ನಾಯಕ ಅಧೀರ್ ರಂಜನ್ ಚೌಧರಿ. ನಮ್ಮ ದೇಶದ ಜನಾಂಗೀಯ ಸ್ಥಿತಿ ಭಿನ್ನವಾಗಿವೆ ಅಂತಾನೆ ಅಧೀರ್ ರಂಜನ್ ಚೌಧರಿ ನಮ್ಮ ದೇಶದಲ್ಲಿ ನೀಗ್ರೋ, ಮಂಗೋಲಿಯನ್ ಮಾದರಿಯ ವರ್ಗಗಳಿವೆ ಅಂತ ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಹೇಳಿಕೆ ಕೊಟ್ರು. कोई व्यक्ति के अपना अपना सोच पे मुझे कोई ज्यादा बोलने का कोई जरूरत नहीं. अपना सोच विचार रखते हैं. हमारे देश में प्रोटो ऑस्ट्रेलियन है, निग्रेटा है, मंगोलियट क्लास है तो है. हमारा देश की क्या है, ये डेमोग्राफी जो है हमारे देश की जो टोपोग्राफी, ये रीजन जो है, ये रीजनल फीचर भी अलग अलग होते हैं. ಪ್ರಧಾನಿ ಮೋದಿ OIC ನಡುವೆ ಲೀಸ್ ವಾರ್. ನಿನ್ನೆ ತೆಲಂಗಾಣದಲ್ಲಿ ಮೋದಿ ಅಬ್ಬರದ ಪ್ರಚಾರ ಮಾಡಿದ್ರು. ಈ ವೇಳೆ ಹೈದರಾಬಾದ್ ಅನ್ನ AIMIM ಪಕ್ಷಕ್ಕೆ ಲೀಸ್ಗೆ ನೀಡಲಾಗಿದೆ ಅಂತ ಕಾಂಗ್ರೆಸ್ BRS ವಿರುದ್ಧ ಗುಡುಗಿದ್ರು. ಇದಕ್ಕೆ ತಿರುಗೇಟು ಕೊಟ್ಟಿರುವ ಅಸಾದುದ್ದೀನ್ OIC ಲೀಸ್ಗೆ ನೀಡಲೇನು ಹೈದರಾಬಾದ್ನ ಜನರೇನು ಜಾನುವಾರುಗಳಲ್ಲ ಅಂತ ಕಿಡಿಕಾರಿದ್ದಾರೆ. OIC ಬಿಜೆಪಿಯವರ ಮಧ್ಯೆ 15 ಸೆಕೆಂಡ್ ಕಾಳಗ. ಪೊಲೀಸರನ್ನ 15 ನಿಮಿಷಗಳ ಕಾಲ ತೆಗೆದುಹಾಕಿ ನಾವೇನು ಮಾಡಬಲ್ಲೆವೆಂದು ತೋರಿಸ್ತೀವಿ ಅಂತ 2013ರಲ್ಲಿ ಅಕ್ಬರುದ್ದೀನ್ OIC ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ರು. ಇದಕ್ಕೆ ತಿರುಗೇಟು ನೀಡಿರುವ ಮಹಾರಾಷ್ಟ್ರದ ಬಿಜೆಪಿ ನಾಯಕಿ ನವನೀತ್ ರಾಣಾ 15 ಸೆಕೆಂಡ್ ಪೊಲೀಸರನ್ನ ಕಳಿಸಿ ಆ 15 ಸೆಕೆಂಡ್ಗಳು ಸಾಕು, OIC ಬ್ರದರ್ಸ್ ಎಲ್ಲಿಂದ ಬಂದ್ರು, ಎಲ್ಲಿಗೆ ಹೋದ್ರು ಅಂತಾನೆ ಗೊತ್ತಾಗದಂತೆ ಮಾಡ್ತೀವಿ ಅಂದ್ರು. ಇದಕ್ಕೆ OIC ಬರ್ಲಿ ನೋಡೋಣ ಅಂತ ತಿರುಗೇಟು ಕೊಟ್ರೆ OIC ಎದುರಾಳಿ ಮಾಧವಿ ಲತಾ 15 ಸೆಕೆಂಡ್ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದು ಹೀಗೆ. जी को मैं बोल रहा हूँ कि 15 सेकंड दे दीजिए. आप बिल्कुल 15 सेकंड दे दीजिए. आप क्या करेंगे, अखलाक का हाल करेंगे. हम भी देखना चाह रहे हैं कि आप में कितनी इंसानियत अभी बाकी है या नहीं है. करिए, कौन डर रहा है. दिल्ली में प्रधानमंत्री आपका, RSS आपकी, सब चीज आपका है. करिए, कौन रोक रहा है आपको. बोलते क्यों है, करिए ना. बल्कि हमको बता दीजिए कहाँ पे आना, हम आ जाते हैं. 15 సెకండ్లు 15 మినిట్లు కూడా వద్దు నాయనా, 15 నిమిషాలు కూడా వద్దు తండ్రి, ఒక్క 15 సెకండ్లు నువ్వు తీసుకో. దేనికి? వచ్చి ఓటేసి సబ్కా సాత్ సబ్కా వికాస్ అనే ఒక వికసిత భారత్ వైపు ಈ ಬೀದರಿಕಾన్ని. ಇದಿಷ್ಟು ಲೋಕಸಭೆ ಅಖಾಡದಲ್ಲಿ ಇವತ್ತು ಹಲ್ಚಲ್ ಎಬ್ಬಿಸಿದ ಮಾತುಗಳು.
ಇದನ್ನ ಹೊರತುಪಡಿಸಿದ್ರೆ 4ನೇ ಹಂತದ ಲೋಕಸಭೆ ಚುನಾವಣೆ ಅಖಾಡದಲ್ಲಿ ಇವತ್ತು ತೆಲಂಗಾಣದಲ್ಲಿ ಅಮಿತ್ ಶಾ ಭರ್ಜರಿ ಪ್ರಚಾರ ಮಾಡಿದ್ರು. ರಾಯ್ಬರೇಲಿಯಲ್ಲಿ ರಾಹುಲ್ ಗಾಂಧಿ ಪರ ಸಹೋದರಿ ಪ್ರಿಯಾಂಕಾ ವಾದ್ರಾ ಮತಬೇಟೆ ನಡೆಸಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇದಾಗಿತ್ತು ಇವತ್ತಿನ ರಣಕಹಳೆ. ಈಗ ಬಿಗ್ ಸ್ಟೋರಿ ಪ್ರಸಾರವಾಗುತ್ತೆ, ನೋಡ್ತಾ ಇರಿ ನ್ಯೂಸ್ 18 ಕನ್ನಡ.